ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಅಂದ್ರೆ ಬಡವರು ಏನ್ ಮಾಡ್ಬೇಕಂದ್ರೆ ನಿಮ್ಮ ಪ್ರಕಾರ ನೀವು ಬಡವರು ಯಾರಿದ್ದಾರೆ ಅವ್ರು ಓದ್ಲಿಕ್ಕೆ ಬರಬೇಡಿ ಅನ್ನೋ ತರ ನಿಮ್ಮ ಸರ್ಕಾರ ಹೇಳುತ್ತೆ. ಈಗ ಯುಗಾದಿ ಹಬ್ಬ ಯಾವತ್ತು? 19ನೇ ತಾರೀಕು ಯುಗಾದಿ ಹಬ್ಬ. ಈಗ BWSSB ಚೇರ್ಮನ್ಗೆ ಒಂದು 2 ಲಕ್ಷ ಬೋನಸ್ ಬರುತ್ತೆ, ಕಾರ್ ಇದೆ, ಯುಗಾದಿ ಹಬ್ಬ ಮಾಡ್ತಾರೆ. ಅಲ್ಲಿ ಕೆಲಸ ಮಾಡುವ ಕಾಂಟ್ರಾಕ್ಟ್ ಲೇಬರ್ಗೆ ನಾನೇ ಯೂನಿಯನ್ ಪ್ರೆಸಿಡೆಂಟು. ಸಂತೋಷ್ ಲಾಡ್ ಹತ್ರ ಹೋಗಿ ಮಾತಾಡಿದೆ. BWSSB ಕಮಿಷನರ್ ಬಂದರು, ಚೇರ್ಮನ್ ಬಂದರು, ಲೇಬರ್ ಕಮಿಷನರ್ ಬಂದರು. 1 ತಿಂಗಳು ಸಂಬಳ ಬೋನಸ್ ಕೊಡಬೇಕು ಅನ್ನೋದು ಕಾನೂನು. ಕೊಡ್ತೀವಿ ಅಂದ್ರೆ ಈಗ ಕೊಡಲ್ಲ ಅಂತಾರೆ. ಅಂದರೆ ಬಡವರು ಹಬ್ಬ ಮಾಡ್ಕೋಬಾರ್ದು, ಬಡವರು ಓದಬಾರ್ದು. ಬಡವರು ಆ ಕಾಲದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಓದಲೇಬಾರ್ದು. ಹಬ್ಬ ಅವ್ರಿಗಿಲ್ಲ, ಹಬ್ಬಕ್ಕೆ ರಜೆ ಕೊಡಲ್ಲ. ಹೌದು. ಬ್ರಹ್ಮಾಂಡ ಭ್ರಷ್ಟಾಚಾರ ಏನು ನಡೀತಿದೆಯಲ್ಲ, ಇದಕ್ಕೆ ಸರಿಯಾದ ರೀತಿಯಲ್ಲಿ ಅಂದರೆ UPSCಯಲ್ಲಿ ಏನು ಆಗತ್ತಲ್ಲ ಸಂದರ್ಶನ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡಿಂಗ್ ಎಲ್ಲವೂ ಕೂಡ ಇರುತ್ತೆ. ಅಂದರೆ ಸಂದರ್ಶನ ಇಂಟರ್ವ್ಯೂ ಮಾಡುವಂಥ ಸಂದರ್ಶನದಲ್ಲಿ UPSCಯಲ್ಲಿ ರೆಕಾರ್ಡಿಂಗ್ ಮಾಡಲಾಗುತ್ತೆ. ಬಟ್ KPSC ಅಂತ ಬಂದಾಗ ಆನ್ ರೆಕಾರ್ಡ್ ಇರೋದು. ಅಲ್ಲಿ ಆ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಹೇಗೆ? ಅಲ್ಲಿನೂ ಒಂದೇ, ಇಲ್ಲಿನೂ ಒಂದೇ. ಸೊ ಇಲ್ಲಿಂದ ನೋಡೋಕ್ಕಾದ್ರೆ ನಿಮಗೆ ಗ್ರೀನ್ ಆಗಿ ಕಾಣುತ್ತೆ, ಅಲ್ಲಿಂದ ನೋಡಿದರೆ ಇದು ಗ್ರೀನ್ ಆಗಿ ಕಾಣುತ್ತೆ. ಎಲ್ಲ ವ್ಯವಸ್ಥೆನೂ ಹಂಗೆ ಇದೆ. ಅಲ್ಲಿನೂ ಕ್ವಶನ್ ಪೇಪರ್ ಲೀಕೇಜ್ ಆಗಿದೆ ಅಂತ ಸುಮಾರು ಇನ್ವೆಸ್ಟಿಗೇಷನ್ ಆಗಿದೆ. ಅಂದರೆ ಈ ತಪ್ಪು ಮಾಡಿದರೆ ನನಗೆ ಗಲ್ಲಿಗೆ ಹೋಗ್ತೀನಿ ಅನ್ನೋ ಭಯ ಇದ್ದರೆ ಮಾತ್ರ ಆಗುತ್ತೆ. ಸೊ ನ್ಯಾಯಾಂಗ ವ್ಯವಸ್ಥೆ, ನಮ್ಮ ಕಾನೂನು, ಸಮಾಜ, ಇದು ಸಮಾಜದಲ್ಲಿ ಪ್ರತಿಯೊಬ್ಬರು ಇನ್ವಾಲ್ವ್ ಆಗಬೇಕು. ಯಾರೋ ಸತ್ತರೆ ನನಗೋಯ್ತಂದರೆ ಸೊ ಪ್ರತಿಯೊಬ್ಬರು ರಾಜಕೀಯದಲ್ಲಿ ಭಾಗವಹಿಸಬೇಕು. ಭ್ರಷ್ಟಾಚಾರದ ಹಿಂದೆ ಇರೋರು ಯಾರು? ಅದೇ ಇದೇ ಗುಂಪು, ಆಡಳಿತ ಗುಂಪು, ಅಧಿಕಾರ ಅನುಭವಿಸಿರೋ ಗುಂಪು, ಅದೇ ಗುಂಪೇ. ಹಣ, ಅಧಿಕಾರ, ಐಷಾರಾಮಿ ಜೀವನ, ದುಡ್ಡು ಬರಬೇಕು, ರೋಲ್ಸ್ ರಾಯ್ಸ್ ಕಾರು, 5 ಸ್ಟಾರ್ ಹೋಟ್ಲು, ಬ್ರ್ಯಾಂಡೆಡ್ ಪ್ಯಾಂಟು, ಬ್ರ್ಯಾಂಡೆಡ್ ಶರ್ಟು, ನಟಿಯರು, ಕ್ಲಬ್ಬು, ಡ್ಯಾನ್ಸು, ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ? ಅರೆ ಚೀಫ್ ಜಸ್ಟಿಸ್ ಮನೆಯಲ್ಲಿ ರಿಟೈರ್ಡ್ ಚೀಫ್ ಜಸ್ಟಿಸ್ ಲೋಕಾಯುಕ್ತ ಕೇಸ್ ಕೋರ್ಟಲ್ಲಿದೆ. ಚೀಫ್ ಜಸ್ಟಿಸ್ ರಿಟೈರ್ಡ್ ಅಕ್ಯೂಸ್ಡ್. ಇದು ಹೆಂಗಾಯ್ತು ಇದು? ಅಲ್ಲಿ ನೋಡಿದರೆ ಎಲ್ಲರೂ ವಿಟ್ನೆಸ್ ಆಗಿ ಬರ್ತಾರೆ. ಯಾರೋ ಫೋನ್ ಮಾಡ್ತಾರೆ, ಯಾರಿಗೆ? IAS ಆಫೀಸರ್ಗೆ. 7 ಗಂಟೆಗಿಂತ ಹೋಟ್ಲಿಗೆ ಬನ್ನಿ ಅಂದರೆ ಇವನು ಯಾಕೆ ಹೋಗ್ತಾನೆ? ನೀವು 5 ಲಕ್ಷ ಕೊಡಬೇಕಂದ್ರೆ ದುಡ್ಡು ಯಾಕೆ ಕೊಡ್ತಾನೆ? ಕೇಸ್ ನಡೀತಾ ಇದೆ ಸರ್. ಲೋಕಾಯುಕ್ತ ಅವ್ರ ಮನೆಯಲ್ಲಿ ಭ್ರಷ್ಟಾಚಾರ. ಏನು ಹೇಳ್ತೀರಾ ನೀವು?